ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಕಾವು ಜೋರಾಗ್ತಾ ಇದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷ ಈ ಎರಡೂ ಚುನಾವಣೆಯನ್ನು ತುಂಬ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹದ್ದು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಹಿಂದೆ ಶಾಮನೂರು ಶಿವಶಂಕರಪ್ಪ ಅವರು ಶಾಸಕರಾಗಿದ್ದರು. ಅವರ ಒಂದು ಅಕಾಲಿಕ ಮರಣದಿಂದ ಈಗ ಮತ್ತೆ ಚುನಾವಣೆ ಎದುರಿಸುವಂತಹ ಒಂದು ಪರಿಸ್ಥಿತಿ ಆ ಕ್ಷೇತ್ರದ ಜನರಿಗೆ ಒದಗಿ ಬಂದಿರುವಂತಹದ್ದು. ಇನ್ನು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ HY ಮೇಟಿ ಶಾಸಕರಾಗಿದ್ದರು. ಅವರ ಒಂದು ಅಕಾಲಿಕ ಮರಣದಿಂದ ಆ ಕ್ಷೇತ್ರದ ಜನ ಮತ್ತೆ ಒಂದು ಉಪಚುನಾವಣೆಯನ್ನು ಎದುರಿಸುವಂತಹ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂತಹದ್ದು. ವೀಕ್ಷಕರೇ, ಈ ಎರಡೂ ಉಪಚುನಾವಣೆಗಳು ಕಾಂಗ್ರೆಸ್ ಹಾಗೂ BJPಗೆ ಬಹಳ ಪ್ರತಿಷ್ಠೆ ಆಗಿರುವಂತಹದ್ದು. ಯಾಕೆಂತಂದರೆ DK ಶಿವಕುಮಾರ್ ಅವರು ಈ ಎರಡೂ ಕ್ಷೇತ್ರಗಳನ್ನು ಈಸಿಯಾಗಿ ಗೆದ್ದರೆ CM ಪಟ್ಟ ಅಷ್ಟೇ ಈಸಿಯಾಗಿ ಅವರ ಕೈ ಸೇರುವಂತಹ ಒಂದು ಸಾಧ್ಯತೆ ಇದೆ. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ CM ಪಟ್ಟ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಅದೇ ರೀತಿ ಸಿದ್ದರಾಮಯ್ಯ ಅವರ ವರ್ಚಸ್ಸು ಮತ್ತಷ್ಟು ಹೆಚ್ಚಳ ಆಗಬೇಕು ಅಂತಂದರೆ ಈ ಎರಡೂ ಕ್ಷೇತ್ರಗಳು ಕಾಂಗ್ರೆಸ್ ಪಾಲು ಆಗಲೇಬೇಕಾಗುತ್ತೆ. ಅಂದರೆ ಕಾಂಗ್ರೆಸ್ ಪಕ್ಷ ಈ ಎರಡೂ ಕ್ಷೇತ್ರಗಳನ್ನು ಗೆಲ್ಲಲೇಬೇಕಾಗುತ್ತೆ. BJPಗೂ ಕೂಡ ಅಷ್ಟೇ ಪ್ರತಿಷ್ಠೆ ಆಗಿರುವಂಥದ್ದು. BY ವಿಜಯೇಂದ್ರ BJP ರಾಜ್ಯಾಧ್ಯಕ್ಷರಾದ ಮೇಲೆ ಇದು ಬಹಳ ಒಂದು ಪ್ರತಿಷ್ಠೆಯಾಗಿರುವಂತಹದ್ದು ಈ ಚುನಾವಣೆ, ಈ ಉಪಚುನಾವಣೆ. ಸೊ ಹಾಗಾಗಿ BY ವಿಜಯೇಂದ್ರ ಅವ್ರಿಗೂ ಕೂಡ ಇಲ್ಲಿ ಈ ಎರಡೂ ಚುನಾವಣೆಗಳು ಬಹಳ ಪ್ರತಿಷ್ಠೆ ಆಗಿರುವಂಥದ್ದು. ಈ ಎರಡೂ ಚುನಾವಣೆಗಳನ್ನು ಗೆಲ್ಲಲಿಕ್ಕೆ BY ವಿಜಯೇಂದ್ರ ಈಗಾಗಲೇ ಒಂದಷ್ಟು ರಣತಂತ್ರಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. BJP ಈಗಾಗಲೇ ಎರಡೂ ಕ್ಷೇತ್ರಗಳಿಗೂ ಕೂಡ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿರುವಂಥದ್ದು. ದಾವಣಗೆರೆಯಲ್ಲಿ BJP ಅಭ್ಯರ್ಥಿಯಾಗಿ ಶ್ರೀನಿವಾಸ್ T ದಾಸಕರಿಯಪ್ಪ ಅವರನ್ನು ಈಗ BJP ಆಯ್ಕೆ ಮಾಡಿರುವಂಥದ್ದು. ಇನ್ನು ಕಾಂಗ್ರೆಸ್ ಕೂಡ ಇನ್ನೂ ಅಧಿಕೃತವಾಗಿ ಘೋಷಣೆಯಾಗಿಲ್ಲ. ಸಮರ್ಥ್ ಮಲ್ಲಿಕಾರ್ಜುನ್ ಅವರ ಹೆಸರು ಕೂಡ ಅಲ್ಲಿ ಕೇಳಿಬರ್ತಿರುವಂಥದ್ದು. ಅಂದರೆ ಸಮರ್ಥ್ ಮಲ್ಲಿಕಾರ್ಜುನ್ ಅವರನ್ನೇ ಈ ಒಂದು ಚುನಾವಣೆಗೆ ನಿಲ್ಲಿಸಬೇಕು ಅಂತೇಳಿ ಅಲ್ಲಿನ ಒಂದಷ್ಟು ಕಾಂಗ್ರೆಸ್ನ ಮುಖಂಡರುಗಳು, ಜೊತೆಗೆ SS ಮಲ್ಲಿಕಾರ್ಜುನ್ ಕೂಡ, ಜೊತೆಗೆ ಅವರ ಶಾಮನೂರು ಕುಟುಂಬ ಇದೆಯಲ್ಲ, ಆ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಒತ್ತಾಯ ಮಾಡ್ತಿರುವಂಥದ್ದು. ಆದರೆ ಇನ್ನೂ ಕೂಡ ಕಾಂಗ್ರೆಸ್ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಅಧಿಕೃತವಾಗಿ ಯಾರು ಅಭ್ಯರ್ಥಿ ಅನ್ನೋದನ್ನು ಕೂಡ ಘೋಷಣೆ ಮಾಡಿಲ್ಲ. ಜೊತೆಗೆ ಅಲ್ಲಿ ಅಲ್ಪಸಂಖ್ಯಾತ ಮತಗಳು ಕೂಡ ತುಂಬ ಪ್ರಾಮುಖ್ಯತೆ ವಹಿಸೋದ್ರಿಂದ ಅಲ್ಪಸಂಖ್ಯಾತ ಕುಟುಂಬದವರು ಕೂಡ, ಅಂದರೆ ಅಲ್ಪಸಂಖ್ಯಾತ ಮುಖಂಡರು ಕೂಡ ಅಲ್ಪಸಂಖ್ಯಾತರಿಗೆ ಟಿಕೆಟನ್ನು ಕೊಡಬೇಕು ಅಂತಂತೇಳಿ ಒಂದಷ್ಟು ಒತ್ತಾಯಗಳನ್ನು ಕೂಡ ಮಾಡ್ತಿರುವಂತಹದ್ದು. ಇನ್ನು ದಾವಣಗೆರೆ ವಿಧಾನಸಭಾ ಕ್ಷೇತ್ರ ಆಯಿತು, ಹಾಗೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ. ಆ ಒಂದು ಕ್ಷೇತ್ರದ ಬಗ್ಗೆ ನೋಡೋದಾದರೆ ಈಗಾಗಲೇ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಿಂದ BJP ಅಭ್ಯರ್ಥಿಯಾಗಿ ವೀರಭದ್ರಯ್ಯ ಚರಂತಿಮಠ ಅವರನ್ನು ಆಯ್ಕೆ ಮಾಡಿರುವಂಥದ್ದು. ಕಾಂಗ್ರೆಸ್ ಅಭ್ಯರ್ಥಿ ಇನ್ನೂ ಕೂಡ ಘೋಷಣೆಯಾಗಿಲ್ಲ, ಅದು ಬಾಕಿ ಕೂಡ ಇರುವಂಥದ್ದು. ಜೊತೆಗೆ HY ಮೇಟಿ ಅವರ ಕುಟುಂಬದ ಸದಸ್ಯರಲ್ಲಿ ಯಾರಾದರೂ ಒಬ್ಬರನ್ನ ಆಯ್ಕೆ ಮಾಡಬೇಕು ಅಂತೇಳಿ ಈಗಾಗಲೇ ಕಾಂಗ್ರೆಸ್ನ ಮುಖಂಡರುಗಳು ಕೂಡ ಚರ್ಚೆ ಮಾಡ್ತಿರುವಂಥದ್ದು. ಸಿದ್ದರಾಮಯ್ಯ ಅವರು ಈಗಾಗಲೇ ಆ ಒಂದು ಎರಡೂ ಕ್ಷೇತ್ರಗಳನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂಥದ್ದು. ಜೊತೆಗೆ DK ಶಿವಕುಮಾರ್ ಅವರು ಕೂಡ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಆದ್ರೀಗ ಏನಪ್ಪ ಅಂತಂದರೆ ದಾವಣಗೆರೆ ದಕ್ಷಿಣ BJP ಟಿಕೆಟ್ ಬದಲಾದರೂ ಕೂಡ ಆಶ್ಚರ್ಯವಿಲ್ಲ, ಹೀಗಂತ ಹೇಳಿದ್ದು ಯತ್ನಾಳ್ ಅವರು. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಸ್ಫೋಟಕ ಬಾಂಬನ್ನು ಈಗ ಸಿಡಿಸಿರುವಂಥದ್ದು. ಯಾಕೆಂತಂದರೆ ಈಗ ನೀಡಿರುವಂತಹ ಟಿಕೆಟು ಅಂತಿಮವಲ್ಲ, ಕೊನೆ ಕ್ಷಣದಲ್ಲಿ ಬದಲಾದರೂ ಕೂಡ ಆಶ್ಚರ್ಯ ಪಡಬೇಡಿ ಹೀಗಂತ ಹೇಳುವ ಮೂಲಕ ರಾಜಕೀಯ ವಲಯದಲ್ಲಿ ಯತ್ನಾಳ್ ಅವರು ಒಂದಷ್ಟು ಸಂಚಲನವನ್ನು ಸೃಷ್ಟಿ ಮಾಡ್ತಿರುವಂಥದ್ದು. ಹಾಗಾದರೆ ಯತ್ನಾಳ್ ಹೇಳಿಕೆ ಏನಾಗಿತ್ತು? ಯತ್ನಾಳ್ ಹೇಳಿಕೆಯ ಹೈಲೈಟ್ಸ್ ಏನು? ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸದ್ಯಕ್ಕೆ GM ಸಿದ್ದೇಶ್ವರ ಅವರ ಆಪ್ತರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಆದರೆ ನಾಮಪತ್ರ ಹಿಂಪಡೆಯುವ ಪ್ರಕ್ರಿಯೆ
ಮುಗಿಯುವವರೆಗೂ ಕೂಡ ಇದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಅಲ್ಲಿ ಕಾಂಗ್ರೆಸ್ ಮುಸ್ಲಿಂ ಅಭ್ಯರ್ಥಿಯನ್ನು ಏನಾದರೂ ಹಾಕಿದರೆ ಬದಲಾವಣೆ ಆಗುವಂತಹ ಸಾಧ್ಯತೆ ಖಂಡಿತವಾಗಲೂ ಇದೆ ಅಂತೇಳಿ ಯತ್ನಾಳ್ ಒಂದು ಭವಿಷ್ಯವನ್ನು ಕೂಡ ನುಡಿದಿದ್ದಾರೆ. ಜೊತೆಗೆ ಶಾಮನೂರ್ ಕುಟುಂಬಕ್ಕೆ BS ಯಡಿಯೂರಪ್ಪ ಹಾಗೂ ಅವರ ಪುತ್ರರಾದ BY ರಾಘವೇಂದ್ರ ಜೊತೆಗೆ BY ವಿಜೇಂದ್ರ ತುಂಬ ಉಪಕಾರ ಇದೆ. ಅಂದರೆ ರಾಘವೇಂದ್ರ ಮತ್ತು ವಿಜೇಂದ್ರ ಅವರ ಗೆಲುವಿನಲ್ಲಿ ಶಾಮನೂರ್ ಶಿವಶಂಕರಪ್ಪ ಅವರ ಪಾತ್ರ ಬಹಳ ದೊಡ್ಡದಿದೆ. ಈ ಉಪಕಾರವನ್ನು ತೀರಿಸಲು ಕೊನೆ ಕ್ಷಣದಲ್ಲಿ ಶಾಮನೂರ್ ಶಿವಶಂಕರಪ್ಪ ಅವರ ಕುಟುಂಬಕ್ಕೆ BJP ಟಿಕೆಟ್ ಸಿಗುವಂತೆ ಮಾಡಿದ್ರೂ ಕೂಡ ಅಚ್ಚರಿಯಿಲ್ಲ. ಹೀಗಂತ ಯತ್ನಾಳ್ ಅವರು ಒಂದು ಹೊಸ ಬಾಂಬನ್ನು ಸಿಡಿಸಿರುವಂಥದ್ದು. ಯತ್ನಾಳ್ ಅವರ ಹೇಳಿಕೆ ಇದೆಯಲ್ಲ, ಈ ಹೇಳಿಕೆ BJP ವಲಯದಲ್ಲಿ ಒಂದಷ್ಟು ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಯಾಕೆಂತಂದರೆ ಈಗಾಗಲೇ BJP ಟಿಕೆಟನ್ನು ಕೂಡ ಅನೌನ್ಸ್ ಮಾಡಿರುವಂಥದ್ದು. ದಾವಣಗೆರೆಯಲ್ಲಿ ಈಗ ಏನು BJP ಅಭ್ಯರ್ಥಿಯಾಗಿ ಶ್ರೀನಿವಾಸ್ ಟಿ ದಾಸಕರಿಯಪ್ಪ ಅವರನ್ನು ಈಗ ಅಧಿಕೃತವಾಗಿ ಘೋಷಣೆ ಮಾಡಿರುವಂಥದ್ದು. ಕೊನೆ ಕ್ಷಣದಲ್ಲಿ ಅಂದರೆ ನಾಮಿನೇಷನ್ ಫೈಲ್ ಮಾಡುವಂತಹ ಕೊನೆ ಕ್ಷಣದಲ್ಲೂ ಕೂಡ ಏನು ಬೇಕಾದರೂ ಆಗುತ್ತೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತೇಳಿ ಯತ್ನಾಳ್ ಅವರು ಒಂದು ಹೊಸ ಬಾಂಬನ್ನು ಸಿಡಿಸಿರುವಂಥದ್ದು. ಅಂದರೆ ರಾಜ್ಯ ರಾಜಕಾರಣದಲ್ಲಿ ಅಂದರೆ ಯತ್ನಾಳ್ ಅವರ ಹೇಳಿಕೆ ಇದೆಯಲ್ಲ, ಯತ್ನಾಳ್ ಅವರ ಹೇಳಿಕೆ ಭಾರಿ ಚರ್ಚೆಗೆ ಕಾರಣವಾಗಿರುವಂಥದ್ದು. ಏಪ್ರಿಲ್ 9ನೇ ತಾರೀಕು ಎರಡೂ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀತಾ ಇರುವಂಥದ್ದು. ಸೊ ಹಾಗಾಗಿ BJP ಹಾಗೂ ಕಾಂಗ್ರೆಸ್ ಈ ಎರಡೂ ಕ್ಷೇತ್ರಗಳನ್ನು ತುಂಬ ಪ್ರತಿಷ್ಠೆಯಾಗಿ ಕೂಡ ತೆಗೆದುಕೊಂಡಿರುವಂಥದ್ದು. ಆದರೆ ಯತ್ನಾಳ್ ಅವರ ಈ ಒಂದು ಹೊಸ ಬಾಂಬ್ ಇದೆಯಲ್ಲ, ಈ ಒಂದು ಹೊಸ ಬಾಂಬು ಯಾವ ರೀತಿಯಾಗಿ ಟ್ವಿಸ್ಟ್ ಪಡೆಯುತ್ತೆ, ನಿಜಕ್ಕೂ ಯತ್ನಾಳ್ ಅವರ ಹೇಳಿಕೆ ಅದು ನಿಜವಾಗುತ್ತಾ ಅಥವಾ ಸುಳ್ಳಾಗುತ್ತಾ, ಇನ್ನೇನು ಸ್ವಲ್ಪ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ. ಸೊ ಎರಡೂ ಕ್ಷೇತ್ರಗಳು ಈಗ ಒಂಥರ ಹಾಟ್ ಸೀಟ್ ಆದರೂ ಕೂಡ ತಪ್ಪಾಲಿಕ್ಕಿಲ್ಲ. ಅಂದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಜೊತೆಗೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ, ಈ ಎರಡೂ ಕ್ಷೇತ್ರಗಳು ಈಗ ಕಾಂಗ್ರೆಸ್ ಮತ್ತು BJPಗೆ ಬಹಳ ಪ್ರತಿಷ್ಠೆಯಾಗಿರುವಂತಹದ್ದು. ಯಾರು ಅಂದರೆ ಸ್ವಲ್ಪ ಯಾಮಾರಿದ್ರೂ ಕೂಡ ಎರಡೂ ಕ್ಷೇತ್ರಗಳು ಒಂದೇ ಪಕ್ಷಕ್ಕೆ ಪಾಲಾದರೂ ಕೂಡ ಅಚ್ಚರಿ ಇಲ್ಲ. ಅಂದರೆ BJPಯವರು ಗೆದ್ದರೂ ಅಚ್ಚರಿ ಇಲ್ಲ ಅಥವಾ ಕಾಂಗ್ರೆಸ್ ಅವರು ಗೆದ್ದರೂ ಕೂಡ ಅಚ್ಚರಿ ಇಲ್ಲ. ಸೊ ಹಾಗಾಗಿ ಎರಡೂ ಪಕ್ಷದ ಮುಖಂಡರುಗಳು ಬಹಳ ಎಚ್ಚರಿಕೆಯಿಂದ ಈ ಎರಡೂ ಕ್ಷೇತ್ರಗಳನ್ನು ತಮ್ಮದಾಗಿಸ್ಕೊಳ್ಬೇಕು. ಅಂತಂತಂದರೆ ಈ ರೀತಿಯಾದಂತಹ ಒಂದಷ್ಟು ಗೊಂದಲಗಳನ್ನು ಈಗಲೇ ನಿವಾರಿಸಿಕೊಂಡು ಮತದಾರರ ಬಳಿ ನೇರವಾಗಿ ಹೋಗಬೇಕಾಗುತ್ತೆ. ಆಗ ಮಾತ್ರ ಗೆಲುವು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಸದ್ಯಕ್ಕೆ ಈಗ ಯತ್ನಾಳ್ ಅವರ ಈ ಒಂದು ಹೊಸ ಬಾಂಬ್ ಇದೆಯಲ್ಲ, ಈ ಒಂದು ಹೊಸ ಬಾಂಬು ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿರುವಂಥದ್ದು. ಇವರ ಹೇಳಿಕೆ ಮುಂಬರುವಂತಹ ದಿನಗಳಲ್ಲಿ ಯಾವ ರೀತಿಯಾಗಿ ಟ್ವಿಸ್ಟ್ ಆ್ಯಂಡ್ ಟರ್ನ್ ಪಡೆಯುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ TV ನ್ಯೂಸ್.